ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಆ್ಯಂಡ್ ಇವತ್ತು ಪದ್ಮಶ್ರೀ ಮ್ಯಾಮು ಬರೀ ಇಂಗ್ಲಿಷ್ ಟೀಚರ್ ಅಲ್ಲ, SSLC ಟೀಚರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ನೀವೇನಾದರೂ ಎಕ್ಸೈಟೆಡ್ ಆಗಿದ್ರೆ, ಈ ಕ್ಲಾಸ್ನ ನೋಡ್ತಿದ್ರೆ, ಮೊದಲನೇದಾಗಿ ನನಗೆ ಹ್ಯಾಪಿ ನ್ಯೂ ಇಯರ್ ಗಿಫ್ಟ್ ಆಗಿ ಈ ವಿಡಿಯೋನ ಲೈಕ್ ಮಾಡಬೇಕಾಯ್ತಾ. ಲೈಕ್ ಮಾಡಿಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಕೆಳಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದ, ಪರೀಕ್ಷೆ ಚಾನೆಲ್ ಕಡೆಯಿಂದ ನಿಮಗೆ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಮಕ್ಕಳ. ಮೇ 2026 ಬಿ ದ ಇಯರ್ ವೇರ್ ಯು ಗೆಟ್ ಎವ್ರಿಥಿಂಗ್ ದ್ಯಾಟ್ ಯು ವಾಂಟೆಡ್. ಆ್ಯಂಡ್ ನಿಮ್ಮ ಡ್ರೀಮ್ ಸ್ಕೋರ್ 625 ಔಟ್ ಆಫ್ 625 ಕೂಡ ನಿಮ್ಮ ಒಂದು ಎಫರ್ಟ್ಸ್ ಮೇಲೆ ನಿಮಗೆ ಅದು ಸಿಗಲಿ, ಪಡೀಲಿ ಅಂತ ನಾನು ವಿಶ್ ಮಾಡ್ತೇನೆ. ಸೊ ನಡೀರಿ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಐ ವಿಲ್ ಬಿ ಶೇರಿಂಗ್ ಅ ಫ್ಯೂ ಸ್ಟ್ರಾಟಜೀಸ್ ದಟ್ ವಿಲ್ ಹೆಲ್ಪ್ ಯು ಸ್ಕೋರ್ 625 ಔಟ್ ಆಫ್ 625. ಆ್ಯಂಡ್ ಇದು ವಿಂಟರ್ ಸ್ಪೆಸಿಫಿಕ್ ಸ್ಟ್ರಾಟಜಿ ಆಯಿತಾ. ವಿಂಟರ್ ಏನಿದೆ, ತುಂಬ ಚಳಿ ಸೀಸನ್ನು, ಸಣ್ಣಿರಲ್ಲ, ಬೆಳಕಿರಲ್ಲ, ಹಾಗೇನೆ ನಮಗೆ ತುಂಬ ಲೇಸಿನೆಸ್ ಅನಿಸುತ್ತೆ. ಅದು ಇದು ಜಂಕ್ ತಿಂದಾಗಲ್ಲ, ಗಂಟ್ಲಂತೂ ಫುಲ್ ಕೆಟ್ಟೋಗುತ್ತೆ. ಆ್ಯಂಡ್ ಹುಷಾರು ತಪ್ಪೋ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನಮ್ಮ ಒಂದು ಮೈಂಡ್ನ ಫೋಕಸ್ ಆಗಿರಬೇಕು ಅಂತ ನಾನಿವತ್ತು ನಿಮಗೆ ಒಂದು 8 ಇಂದ 9 ಸ್ಟಡಿ ಟೆಕ್ನಿಕ್ಸ್ ಹತ್ರ ಸ್ಟ್ರಾಟಜೀಸ್ನ ಕೊಡ್ತೀನಿ. ನೀವು ಈ ಟೆಕ್ನಿಕ್ಸ್ನ ಫಾಲೋ ಮಾಡಿದ್ರೆ 625 ಔಟ್ ಆಫ್ 625 ನೀವು 100% ಪಡಿಬೋದು. ಸೊ ಇದು ಬೇಕು ತಾನೇ? ಖಂಡಿತ ಕೆಳಗೆ ಹೋಗಿ ಲೈಕ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಮೇಲೆ 625 ಔಟ್ ಆಫ್ 625 ಅಂತ ಹಾಕಲೇಬೇಕು. ಈ ಕ್ಲಾಸ್ ಮೇಲೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮೊದಲನೇ ಸ್ಟ್ರಾಟಜಿ ಏನು ಆಯಿತಾ? ಮೊದಲನೇ ರೂಲ್ ಏನಿದೆ, ಇದನ್ನು ಇಗ್ನೋರ್ ಮಾಡಿ ಸದ್ಯಕ್ಕೆ. ಇದನ್ನು ನೋಡೋಣ ಆಯಿತಾ. ಕ್ಲೋಸ್ ದ ಬುಕ್ ಫಸ್ಟ್ ಆಯಿತಾ. ಇವಾಗ ನೀವು ಯಾವುದಾದ್ರೂ ಒಂದು ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ನೋಡ್ಕೊಂಡ್ರಿ ಅಂದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ಕೊಳ್ಳಿ ಆಯಿತಾ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಅಥವಾ ಓದ್ಕೊಂಡು ಓರಲಿ ರಿವೈಸ್ ಮಾಡಿದ್ಮೇಲೆ ಬುಕ್ಕನ್ನ ಮುಚ್ಚಿ ಆಯಿತಾ. ಬುಕ್ಕನ್ನ ಮುಚ್ಚಿಬಿಟ್ಟು ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಹೇಳಿದ ನಂತರ ನೀವು ಓಪನ್ ಮಾಡಿಬಿಟ್ಟು ಏನು ಹೇಳಿದ್ರಿ ಅದನ್ನು ತಿರ್ಗಾ ಜ್ಞಾಪಿಸ್ಕೊಳ್ಳಿ ಆಯಿತಾ. ಆ್ಯಂಡ್ ನಿಮ್ಮ ಮಿಸ್ಟೇಕ್ಸ್ ಏನಿದೆ ನೀವು ಅಲ್ಲೇ ಕರೆಕ್ಟ್ ಮಾಡ್ಕೊಬೋದು. ಓಕೆ, ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಇವಾಗ ಲೈಫ್ ಪ್ರಾಸೆಸಸ್ ಓದ್ತಿದ್ದೀರಾ ಆಯಿತಾ. ಫುಲ್ ಟೆಕ್ಸ್ಟ್ ಬುಕ್ ಲೆಸನ್ನ ಒಂದ್ಸತಿ ಓದಿ, ಬುಕ್ಕನ್ನು ಮುಚ್ಚಿ ಓರಲಾಗಿ ಹೇಳಿ. ಲೈಫ್ ಪ್ರಾಸೆಸಸ್ ಡೆಫಿನೇಷನ್ಸು, ಇದು ಅದು ಎಲ್ಲ ಏನೇನಿದೆಯೋ ಓರಲಾಗಿ ನೀವೇ ಒಬ್ರಿಗೆ ಹೇಳ್ಕೊಡೋ ಥರ ಹೇಳ್ತಾ ಹೋಗಿ ಆಯಿತಾ. ಇವಾಗ ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ತಿದ್ದೀನಿ ಹಾಗೆ ಅದೇ ರೀತಿಲಿ ಹೇಳ್ಕೊಡ್ತಾ ಹೋಗಿ. ಅದಾದಮೇಲೆ ಬುಕ್ ತೆಗೆದ್ಬಿಟ್ಟು ನೀವೇನು ಓರಲಿ ಹೇಳಿದ್ರೋ ಅದು ಮತ್ತು ಟೆಕ್ಸ್ಟ್ ಬುಕ್ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿ. ನಿಮ್ಗೆ ಆವಾಗ ಗೊತ್ತಾಗತ್ತೆ ನೀವೆಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂತ. ಆ ಮಿಸ್ಟೇಕ್ಸ್ನ ಏನು ಮಾಡ್ತೀರಾ, ಒಂದು ನೋಟ್ ಬುಕ್ಕಲ್ಲಿ ಬರ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ನೀವು ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ಬರ್ಕೊಳ್ಳಿ. ಆ್ಯಂಡ್ ಅದರ ಅಡ್ಜಸೆಂಟ್ ರೈಟ್ ಸೈಡಲ್ಲಿ ನೀವೇನು ಮಾಡ್ತೀರಾ, ಏನಕ್ಕೆ ಅದು ತಪ್ಪಾಯಿತು ಅಂತ ಬರ್ಕೊಳ್ಳಿ. ಇಲ್ಲ, ನಾನು ಡೆಫಿನೇಷನಲ್ಲಿ ಈ ಒಂದು ಪದ ಯೂಸ್ ಮಾಡೋದು ಮರ್ತೋದೆ, ಆ ಒಂದು ಪದ ಯೂಸ್ ಮಾಡೋದು ಮರ್ತೋದ್ರಿಂದ ಆನ್ಸರು ತಪ್ಪಾಯಿತು. ಸೊ ಅದನ್ನು ನೀವು ರೈಟ್ ಸೈಡಲ್ಲಿ ಬರ್ಕೊಳ್ಳಿ ಆಯಿತಾ. ಸೊ ಮೊದಲನೇ ಸ್ಟ್ರಾಟಜಿ ಇದು. ಸೆಕೆಂಡ್ ಸ್ಟ್ರಾಟಜಿ ಇದು, ಮಿಸ್ಟೇಕ್ಸ್ ನೋಟ್ಬುಕ್ ಅಂತ ಇಟ್ಕೊಳ್ಳಿ ಆಯಿತಾ. ಇವಾಗ ನೀವೆಲ್ಲ ಯಾವ ಪೊಸಿಷನಲ್ಲಿದ್ದೀರಾ ಅಂದರೆ, ಇನ್ನೇನು ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿಬಿಡ್ತು. ಸೊ ನೀವು ನಿಮಗೆ ಬೇಕಿರೋದೇನು ರಿವೈಸ್ ಮಾಡೋದು. ಆ್ಯಂಡ್ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಐಡೆಂಟಿಫೈ ಮಾಡ್ಕೊಂಡು ತಿದ್ಕೊಳ್ಳೋದು. ಓಕೆ, ಸೊ ಲೆಫ್ಟ್ ಸೈಡಲ್ಲಿ ಮಾಡೋ ಮಿಸ್ಟೇಕ್ಸು, ರೈಟ್ ಸೈಡಲ್ಲಿ ಏನಕ್ಕೆ ಆ ಮಿಸ್ಟೇಕ್ ಆಯಿತು ಅಂತ ಬರ್ಕೊಂಡು ಆಮೇಲೆ ತಿದ್ಕೊಳ್ಳಿ. ಓಕೆ, ಆ್ಯಂಡ್ ಇದನ್ನು ಎವ್ರಿ 3 days ರಿವೈಸ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್ ಲೈಫ್ ಪ್ರಾಸೆಸಸ್ ಟು ಡೆಫಿನೇಷನ್. ಓಕೆ ಆಯಿತಾ. ಸೊ ಆ ಡೆಫಿನೇಷನಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀರಾ ಇಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಈ ಮಿಸ್ಟೇಕು ಎವ್ರಿ 3 days ನಾನು ಈ ಮಿಸ್ಟೇಕ್ ಮಾಡಿದ್ದೆ, ಓಕೆ ಮಿಸ್ಟೇಕ್ ಮಾಡಿದಿರಂಗೆ ಇದು ಡೆಫಿನೇಷನ್ ಅಂತ ಕರೆಕ್ಟ್ ಆನ್ಸರ್ ಜ್ಞಾಪಕ ಮಾಡ್ಕೊಳ್ಳಿ. ಇದು ನೀವೆಲ್ಲ ಸಬ್ಜೆಕ್ಟಲ್ಲೂ ಮಾಡ್ಬೋದು. ಮ್ಯಾಥ್ಸಲ್ಲಿ ಫಾರ್ಮುಲಾಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೋಷಿಯಲಲ್ಲಿ ಡೆಫಿನೇಷನ್ಸು, ಕಾನ್ಸೆಪ್ಟ್ಸು, ಪ್ರಾಬ್ಲಮ್ಸು, ಕಾಸಸ್ಸು, ಸೊಲ್ಯೂಷನ್ಸು ಹೆಲ್ಪ್ ಆಗುತ್ತೆ. ಜಿಯೋಗ್ರಫಿಲೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಂಗ್ವೇಜಸಲ್ಲಿ ಪೊಯೆಟ್ರಿ, 1 mark ಕ್ವೆಶನ್ಸು ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಗ್ರಾಮರ್ಗೆ ಕೂಡ ಆಯಿತಾ. ಏನು ಮಿಸ್ಟೇಕು, ಯಾಕೆ ಆ ಮಿಸ್ಟೇಕ್ ಆಯಿತು. ಓಕೆ, ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರೂಲ್ ನಿಮಗೆ ಕ್ಲಿಯರ್ ಆಗಿದ್ದರೆ ಕೆಳಗಡೆ ಒಂದು ಥಮ್ಸಪ್ನ ಕೊಡಿ. ಆ್ಯಂಡ್ ಇವತ್ತೇ ಹೋಗಿ ಒಂದು 10 ರೂಪಾಯಿ ಬುಕ್ ತೊಗೊಳ್ಳಿ. ಜಾಸ್ತಿ ಕಾಸ್ಟ್ಲಿ ಬೇಡ, 10 ಇಂದ 15 ರೂಪಾಯಿದು ಒಂದು ನೋಟ್ ಬುಕ್ ತೊಗೊಂಡು ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಪೇಜಲ್ಲಿ ನೀವೇನು ಬರೀತೀರಾ ಮಿಸ್ಟೇಕ್ಸು, ರೈಟ್ ಪೇಜಲ್ಲಿ ಯಾಕೆ ಆ ಮಿಸ್ಟೇಕ್ ಆಯಿತು ಅಂತ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಇಷ್ಟು ದಿನ ನೀವೇನು ಮಾಡ್ತಿದ್ರಿ,
ಸಬ್ಜೆಕ್ಟ್ ವೈಸ್ ಚಾಪ್ಟರ್ ವೈಸ್ ಓದ್ತಾ ಬಂದ್ರಿ, ಸಬ್ಜೆಕ್ಟ್ ವೈಸೇ ಓದಿ ಇನ್ನು, ಬಟ್ ಚಾಪ್ಟರ್ ವೈಸ್ ಓದೋದನ್ನು ಬಿಟ್ಬಿಡಿ ಆಯಿತಾ. ನಿಮಗೆಲ್ಲ ಚಾಪ್ಟ್ರು ಒಂದ್ಸತಿ ಕರೆಕ್ಟಾಗಿ ಬರುತ್ತೆ ಅಂತ ಅನಿಸಿದ್ರೆ ನೀವೇನು ಮಾಡಿ, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ಮಿಕ್ಸ್ಚರ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಮಾಡಬೇಕು? ದಿಸ್ ವಿಲ್ ಪ್ರಿಪೇರ್ ಯು ಫಾರ್ ಯುವರ್ ಎಕ್ಸಾಮ್ಸ್ ಮಕ್ಕಳೇ. ನಿಮ್ಗೆ ಯಾವ ಕ್ವೆಶನು ಯಾವ ಚಾಪ್ಟ್ರಿಂದ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಎಸ್ಪೆಷಲಿ ಲ್ಯಾಂಗ್ವೇಜಸಲ್ಲಿ ಸ್ವಲ್ಪ ಟೈಮ್ ನಿಮಗೆ ಕ್ಲಾರಿಟಿನೇ ಇರಲ್ಲ ಯಾವ ಚಾಪ್ಟ್ರಿಂದ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ. ಸೊ ಈ ಥರ ಬೇರೆ ಬೇರೆ ಚಾಪ್ಟ್ರಿಂದ ಮಿಕ್ಸ್ ಮಾಡಿ ಕೇಳಿದಾಗ ಇಟ್ ವಿಲ್ ಮೇಕ್ ಯು ಎಕ್ಸಾಮ್ ರೆಡಿ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಪಿಕ್ 5 questions ಫ್ರಮ್ 1 ಚಾಪ್ಟರ್. ಸೆಕೆಂಡ್ ಚಾಪ್ಟ್ರಿಂದ 5 questions. ನೀವೇ ಒಂದು ಕ್ವೆಶನ್ ಪೇಪರ್ ತಯಾರಿ ಮಾಡಿ ಮಲ್ಕೊಳ್ಳಿ. ರಾತ್ರಿ ಕ್ವೆಶನ್ ಪೇಪರ್ ಮಾಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಗಂಟೆ ಆನ್ಸರ್ ಮಾಡಿ ಆಯಿತಾ. ಕ್ರಿಯೇಟ್ ದೋಸ್ ಕ್ವೆಶನ್ ಪೇಪರ್ಸ್. ಆ್ಯಂಡ್ ನಮ್ಮ ಪರೀಕ್ಷೆ ಚಾನಲಲ್ಲಿ ಕ್ರ್ಯಾಶ್ ಕೋರ್ಸ್ ಇದೆ ನಿಮಗೆ, ಮತ್ತೆ ನಿಮಗೋಸ್ಕರ ಕೊಡ್ತಿರುವಂತಹ ಪ್ರತಿಯೊಂದು ರಿಸೋರ್ಸ್, ಚಾಪ್ಟರ್ ಟೆಸ್ಟು ಆಗಿರಲಿ, ಇಲ್ಲದೇ ನೀವು ಪ್ರಚಂಡ್ರು ಪ್ಲಸ್ ಮಗು ಆಗಿದ್ರೆ ಆಗಲೇ ಇರತ್ತಿದ್ದಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಓದ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೂಲ್ ಏನಂದರೆ, ನೀವು ಕನ್ಸಿಸ್ಟೆಂಟಾಗಿ ಓದ್ಕೊಂಡ್ರೆ ಸಾಕು. ಇಂಟೆಲಿಜೆನ್ಸ್ ಅಂತ ನಂಗೆ ಗೊತ್ತಿಲ್ಲ, ಐ ಮೀನ್ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ಆ ಮಗು ಅಂತೂ ತುಂಬ ಇಂಟೆಲಿಜೆಂಟ್, ಓದ್ದೇನೆ. ಓಕೆ, ಗುಡ್ ಫಾರ್ ದ್ಯಾಟ್ ಕಿಡ್. ಬಟ್ ನೀವು ಇವತ್ತಿಂದ ಕನ್ಸಿಸ್ಟೆಂಟಾಗಿ ಓದ್ಕೊಂಡ್ರೆ, ಅಂದರೆ ದಿನ ಶ್ರದ್ಧೆಯಿಂದ ಆ ದಿನ ಏನು ಓದಬೇಕೋ ಓದ್ಕೊಂಡು ಹೋದರೆ ನೀವು ಈಸಿಯಾಗಿ 625 ತೆಗಿಬೋದು ಮಕ್ಕಳ. ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಆ್ಯಂಡ್ ವಿಂಟರ್ ಬಂತು ಮ್ಯಾಮ್, ಚಳಿ ಆಗ್ತಿದೆ, ನನಗಂತೂ ನಿದ್ದೆ ಬರ್ತಿದೆ, ಆಗ್ತಿಲ್ಲ ರಾತ್ರಿ ಹೊತ್ತು ಓದೋಕ್ಕೆ, ಬೆಳಗ್ಗೆ ಅಂತೂ ಹೇಳೋಕ್ಕೆ ಆಗ್ತಿಲ್ಲ. ನೋ ವೇ. ಕನ್ಸಿಸ್ಟೆಂಟಾಗಿ ಓದ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನೀವು ಕನ್ಸಿಸ್ಟೆಂಟ್ ಆಗಿಲ್ದರೆ ವೇಸ್ಟ್ ಆಗಿಬಿಡುತ್ತೆ. ನೀವು ಸ್ಟಾರ್ಟಿಂಗಿಂದ ಬೆಳಗ್ಗೆ ಓದ್ಕೊಂಡ್ಬಂದಿರ್ತೀರಾ, ಚಳಿಗೆ ಹೇಳೋಕ್ಕಾಗ್ತಿಲ್ಲ ಅಂದರೆ ನಾಟ್ ಸಮಥಿಂಗ್ ದ್ಯಾಟ್ ಯು ಕ್ಯಾನ್ ಡು. ಓಕೆ, ಸೊ ಯು ಹ್ಯಾವ್ ಟು ಬಿ ಕ್ವೈಟ್ ಕನ್ಸಿಸ್ಟೆಂಟ್ ವೆನ್ ಯು ಸ್ಟಡಿ. ಓಕೆ, ನೆಕ್ಸ್ಟು ಸ್ಮಾಲ್ ರಿವಿಷನ್ಸ್ ಮೆನಿ ಟೈಮ್ಸ್. ಇವಾಗ ಸಾಯಂಕಾಲ ಬರ್ತೀರಾ, ಓಕೆ, ನೀವು ಓಕೆ ಇವಾಗ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂತ ಅಂದ್ಕೊಳ್ಳಿ, ಇಲ್ಲದೇ ನೀವು ರೀಪ್ರೊಡಕ್ಷನ್ ಅಂದ್ಕೊಳ್ಳಿ. ನನಗೆ ಚಾಪ್ಟರ್ ಹೆಸರುಗಳು ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಡೋಂಟ್ ಟೇಕ್ ದಿಸ್ ಇನ್ ಟು ಯುವರ್ ಮೈಂಡ್. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್, ಪೂರ್ತಿ ಚಾಪ್ಟ್ರನ್ನ ಅವತ್ತೊಂದೇ ದಿನ ಓದೋ ಬದಲು, ಇವಾಗ ಫುಲ್ ರಿಯಲ್ ನಂಬರ್ಸ್ನ ಒಂದೇ ದಿನ ಓದೋ ಬದಲು ಪಾಕೆಟ್ಸಲ್ಲಿ ಓದ್ಕೊಳ್ಳಿ. ಫಾರ್ ಡೇ 1 ಇಷ್ಟು ಓದಿ, ಡೇ 2 ಇಷ್ಟು ಓದಿ, ಡೇ 3 ಇಷ್ಟು ಓದಿ, ಡೇ 4 ಇಷ್ಟು ಓದಿ. ಓಕೆ, ಸೊ ನೀವು ಆ ಥರ ಡಿವೈಡ್ ಮಾಡ್ಕೊಂಡು ಹೋದಾಗ ನಿಮಗೆ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ಬಿಕಾಸ್ ನೀವು ಒಂದೇ ಟಾಪಿಕ್ನ 1 hour 2 hours 3 hours ರಿವೈಸ್ ಮಾಡ್ತಿದ್ರೆ 20 ನಿಮಿಷ ಆದಮೇಲೆ ಯು ವಿಲ್ ಲೂಸ್ ಅ ಟ್ರ್ಯಾಕ್ ಆಫ್ ಇಟ್. ಸೊ ವಾಟ್ ಯು ಕ್ಯಾನ್ ಡೂ ಇಸ್ 20 minutes ಪಾಕೆಟ್ಸಲ್ಲಿ ಓದ್ಕೊಳ್ಳಿ. 20 minutes ಸೈನ್ಸ್, 20 minutes ಸೋಷಿಯಲ್, 20 minutes ಮ್ಯಾಥ್ಸ್, ಆ್ಯಂಡ್ ಎಲ್ಲಾದ್ರ ಮಧ್ಯೆ ಒಂದು 5 ನಿಮಿಷ ಬ್ರೇಕ್. ಓಕೆ, ದೆನ್ ಲ್ಯಾಂಗ್ವೇಜಸ್. ಈ ಥರ ಓದ್ಕೊಂಡ್ರೆ ಸ್ಮಾಲ್ ಪೌಚಸ್ಸಲ್ಲಿ ಯು ಕ್ಯಾನ್ ರಿವೈಸ್. ಓಕೆ, ಅದರಿಂದ ಈ ವಿಂಟರಲ್ಲಿ ಈ ಚಳಿ ಲೇಸಿನೆಸ್ಸು ಹೊಟ್ಟೋಗುತ್ತೆ. ಓಕೆ, ರೈಟ್ ಓನ್ಲಿ ವಾಟ್ ಈಸ್ ನೀಡೆಡ್ ಆಯಿತಾ. ಸೊ ನೀವಾಗ ಎಷ್ಟೊಂದು ಜನಕ್ಕೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋ ಅಭ್ಯಾಸ ಇರುತ್ತೆ. ಚಾಪ್ಟರ್ ಓದ್ತಾ 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 ಬರೀತಿರ್ತಾರೆ. ಓಕೆ, ಆ ಬರೆಯೋ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಆ ಅಂಕಕ್ಕೆ ಎಷ್ಟು ಪಾಯಿಂಟ್ ಬರಿಬೇಕಾಗಿರುತ್ತೋ ಅಷ್ಟೇ ಪಾಯಿಂಟನ್ನ ಬರೀರಿ. ಫಾರ್ ಎಕ್ಸಾಂಪಲ್ 2 marksಗೆ 2 points, 3 marksಗೆ 3 points, 5 marksಗೆ 5 points ಆಯಿತಾ. ಇವಾಗ ಡಯಾಗ್ರಾಮ್ ಇದ್ದರೆ ಈ ಥರ ಬರ್ಕೊಂಡು ಲೇಬಲ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೈಟ್, ಸೊ ಯು ಹ್ಯಾವ್ ಟು ಡೂ ವಾಟ್ ಈಸ್ ರಿಕ್ವೈರ್ಡ್. ಸುಮ್ಮನೆ ಇಲ್ಲ ಇದು 2 ಮಾರ್ಕ್ಗೆ ಆದರೆ 5 marksಗೂ ಕೇಳಿಬಿಟ್ರೆ ಪೇಜ್ಗಳ ಗಟ್ಟಲೆ ಬರೆಯೋ ನೆಸೆಸಿಟಿ ಇಲ್ಲ. ಅದೇನಿದೆಯೋ ಅದನ್ನು ಓದ್ಕೊಳ್ಳಿ, ಮೋರ್ ದೆನ್ ಎನಫ್. ಓಕೆ, ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ನಾನು ಅನ್ಕೊತಿರ್ತೀನಿ. ನೆಕ್ಸ್ಟು, ಇದು ಫಸ್ಟ್ 10 minutes ಇನ್ ಯೋರ್ ಎಕ್ಸಾಮ್, ಅಂದರೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸಲ್ಲಾಗಿರಲಿ, ಫೈನಲ್ ಎಕ್ಸಾಮ್ಗಳಾಗಿರಲಿ, ನೀವೇನು ಮಾಡಿ ಈಸಿ ಕ್ವೆಶನ್ಸ್ನ ಆನ್ಸರ್ ಮಾಡಿ, ಬೇರೆ ಕ್ವೆಶನ್ಸ್ಗೆ ಸ್ಪೇಸ್ ಬಿಡಿ, ಆ್ಯಂಡ್ ದೆನ್ ಯು ಡೂ ಇಟ್. ದಿಸ್ ಇಸ್ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ದ ಪೇಪರ್. First 15 minutes before starting to write, you have to spend on understanding what the question paper is. ಎಲ್ಲ ನೋಡಿ, ಯಾವ್ದು ಈಸಿ ಆಗಿದೆ, ಯಾವ್ದು ಕಷ್ಟ ಆಗಿದೆ, ಪೇಪರಲ್ಲಿ ನಿಮ್ಗೆ ಏನೇನು ಬರುತ್ತೆ ಎಲ್ಲ ನೋಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ರೀತಿಯಾದ ಕಾನ್ಫಿಡೆನ್ಸ್ ಹುಟ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸಿಂದ ನೀವೇನಾದರೂ ಅಚೀವ್ ಮಾಡ್ಬೋದು. ಓಕೆ, ನೀವು ಮಲಗೋಕ್ಕಿಂತ ಮುಂಚೆ ಆಯಿತಾ ನೀವೇನು ಮಾಡ್ಬೋದು, ರಿವಿಷನ್ನ ಸ್ವಲ್ಪ ಲೈಟ್ ರಿವಿಷನ್ನ ಮಾಡಿ. ತುಂಬ ಜಾಸ್ತಿ ಆಯಿತಾ ರಿವಿಷನ್ನ ನಾನು ಟ್ರಿಗ್ನಾಮೆಟ್ರಿನ 10 ಗಂಟೆಗೆ ರಿವೈಸ್ ಮಾಡ್ತೀನಿ ಇಲ್ಲ ಮಕ್ಕಳ, ಈ ವೆದರಲ್ಲಿ ನಿದ್ದೆ ಬಂದುಬಿಡುತ್ತೆ,
ಸೊ ನೀವೇನು ಮಾಡಿ, ಲೈಟ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಮೆಮೊರೈಸೇಷನ್ ನಿಮಗೆ ಗೊತ್ತು, ರಿವೈಸ್ ದಟ್. ಓಕೆ, ಲೆಟರ್ ರೈಟಿಂಗ್ ಗೊತ್ತು, ರಿವೈಸ್ ಮಾಡಿ. ಫಾರ್ಮುಲಾ ಲಿಸ್ಟ್ ಇದೆ, ಲಿಸ್ಟನ್ನು ರಿವೈಸ್ ಮಾಡಿ. ಸೊ ಇದನ್ನೆಲ್ಲ ನೀವು ಮಾಡ್ಬೋದು. ಆ್ಯಂಡ್ 10:30 ಮುಂಚೆ ದಿನಾಗಲೂ ನಿದ್ದೆ ಮಾಡೋದು ಮುಖ್ಯ. ನೀವೆಷ್ಟು ಬೇಗ ನಿದ್ದೆ ಮಾಡ್ತೀರೋ ಅಷ್ಟೇ ಈಸಿ ಆಗುತ್ತೆ ಬೆಳಗ್ಗೆ ಎದ್ದೇಳೋದು. ಓಕೆ, ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಇದ್ರ ಜೊತೆಗೆ ಮಕ್ಕಳ, ನೀವೇನು ಮಾಡಬೇಕು ಅಂದರೆ ಸಿಲ್ಲಿ ಮಿಸ್ಟೇಕ್ಸ್ನ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ನಾಟ್ ಓನ್ಲಿ ಇನ್ ಯುವರ್ ಎಕ್ಸಾಮ್ ಪೇಪರ್ ಆರ್ ವೈಲ್ ಸ್ಟಡಿಂಗ್, ಬಟ್ ಆಲ್ಸೋ ಇನ್ ಯುವರ್ ಹ್ಯಾಬಿಟ್ಸ್. ಆಯಿತಾ? ಈ ಒಂದು ವೆದರಲ್ಲಿ ಆಯಿಲಿ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿ. ಕೋಲ್ಡ್ ಐಸ್ ಕ್ರೀಮು, ಜ್ಯೂಸು ಅದನ್ನೆಲ್ಲ ಬಿಟ್ಬಿಡಿ. ಬಿಸಿ ಬಿಸಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಟೀ ಕುಡೀರಿ, ಕಾಫಿ ಕುಡಿಯೋಂಗಿದ್ರೆ ಕಾಫಿ ಕುಡೀರಿ, ಸ್ವಲ್ಪ ಲಿಮಿಟೆಡ್ ಆಗಿ. ಆಯಿತಾ? ಹುಷಾರು ತಪ್ಪೋದನ್ನು ಅವಾಯ್ಡ್ ಮಾಡಿ. ಜಾಸ್ತಿ ಆಚೆ ತಿರ್ಗೋದು ಹೋಗಬೇಡಿ ಅಂತಿಲ್ಲ, ಆಟಾಡೋಕ್ಕೆ ಹೋಗಿ. ಬಟ್ ಚಳಿ ಇದ್ದಾಗ ಬೆಚ್ಚಗೆ ಕಿವಿಗೆ ಏನಾದರೂ ಹಾಕ್ಕೊಂಡು ಅಥವಾ ಜಾಕೆಟ್ ಹಾಕ್ಕೊಂಡು ಹೋಗಿ. ಅರ್ಥ ಆಯ್ತಾ? ಆ್ಯಂಡ್ ನಿದ್ದೆ ಮಾಡುವಾಗ ಕಾನ್ಸಂಟ್ರೇಟ್ ಆನ್ ಸ್ಲೀಪಿಂಗ್. ಫೋನ್ ಇಟ್ಕೊಂಡು ಸ್ಕ್ರೋಲ್ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡಿ. ಸೊ ಏನಾಗುತ್ತೆ, ಇಟ್ಸ್ ನಾಟ್ ನೆಸೆಸರಿ ಈವನ್ ವೆನ್ ಯು ಆರ್ ರೈಟಿಂಗ್ ಯುವರ್ ಎಕ್ಸಾಮ್ಸ್, ಯು ನೀಡ್ ಟು ನೋ ಹೌ ಟು ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್. ನಿಮ್ಗೆ ಇವಾಗ ಆಗಲೇ ಗೊತ್ತಾಗ್ಬಿಟ್ಟಿದೆ ಎಲ್ಲ. ಆಯಿತಾ? ಸಿಲ್ಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಅಚೀವ್ ಎವ್ರಿಥಿಂಗ್. ಓಕೆ, ಸೊ ಮಕ್ಕಳ, ಇದೇ ರೀತಿಲಿ ವಿಂಟರಲ್ಲಿ ಕೂಡ ನೀವು ಈ ಚಳಿನ ಬ್ಯಾಟಲ್ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೊಳ್ಬೋದು. ಓಕೆನಾ? ಸೊ ಅದ್ರ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಗೋ ಲೈಕ್ ದ ವಿಡಿಯೋ. ಓಕೆ, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರೀಕ್ಷೆ ಚಾನಲ್ಗೆ. ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ಸತಿ. ಟಾಟಾ, ಬಾಯ್ ಬಾಯ್.